ಹೇಗೆ ಸಹಾಯ ಮಾಡ್ಬೋದು? ಮೇಡಮ್ ಇದು ಹೊಸಕೋಟೆಯಿಂದ ಇಲ್ಲಿ ಇಂದಿರಾನಗರ ಹತ್ರ ಡ್ರಾಪ್ ಲೊಕೇಶನ್ ಇದೆ. ಓಕೆ. ಇಲ್ಲಿ ಬಂದ್ಬಿಟ್ಟು ಕಸ್ಟಮರ್ಗೆ ಕೊಟ್ಟುಬಿಟ್ಟು 1 ಅವರ್ ಆಯಿತು. ಅವರು Okay. ಪೇಮೆಂಟ್ ಮಾತ್ರ ಇನ್ನೂ ಮಾಡಿಲ್ಲ ಅವರು. ಖಂಡಿತ ಕನ್ಸಿನರ್ತ್ ಆಗಿದೆ, ತೊಂದರೆಗೆ ಕ್ಷಮಿಸಿ, ಖಂಡಿತ ಹೆಲ್ಪ್ ಮಾಡ್ತೀವಿ, ದಯವಿಟ್ಟು ವೇಟ್ ಮಾಡಿ ಸರ್. ಓಕೆ. ಸೊ ಆಲ್ರೆಡಿ ಕಂಪ್ಲೀಟ್ ಸಹ ಕೊಟ್ಬಿಟ್ಟಿದ್ದೀರಿ ಆಕ್ಚುಲಿ ನೀವು ಇದು. ಅದೇ So, ಮೇಡಮ್ fair amount ಕಸ್ಟಮರೇ ಹೇಳಿದ್ರು ನಿಮ್ಮ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ದೆ. 534 ರೂಪಾಯಿ ಇದೆ ಸರ್. ಹೌದು ಮೇಡಮ್. 534. ಜಸ್ಟ್ ಮಿನಿಟ್ ಲೈನಲ್ಲಿ ಇರಿ ಸರ್. ಸರ್ ಆಕ್ಚುಲಿ ಇದನ್ನ ನಂಬರ್ ಆಫ್ ಟೈಮ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಲ್ಲ ನೀವು. ಆಕ್ಚುಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರಲ್ಲ ಸರ್, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಕಲೆಕ್ಟ್ ಮಾಡ್ಕೊಳ್ಳೋದು ಇದು ಅಮೌಂಟ್ ಅಂತ. ಹಲೋ. ಲೈನಲ್ಲಿ ಇರಿ, ನಾನು ಕಾಲ್ ತಗೋತಿದ್ದೀನಿ ಕಸ್ಟಮರ್ನ. ಓಕೆ. ಕಸ್ಟಮರ್ ಅಂದ್ರೆ ರೆಸ್ಪಾನ್ಸ್ ಬರ್ತಿಲ್ಲ ಅಲ್ಲ ಸರ್? ಅದೇ ಮೇಡಮ್ ನಾನು ಕಸ್ಟಮರ್ ಕಾಲ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡ್ತಾ ಇಲ್ಲ. ಓಕೆ. ಖಂಡಿತ ಕನ್ಸಿನ ಅರ್ಥ ಆಗಿದೆ ನೋಡಿ ಸರ್. ಯಾಕಂದ್ರೆ ಕಸ್ಟಮರ್ ಏನಂದ್ರೆ ಯಾವುದೇ ತರ ರೆಸ್ಪಾನ್ಸ್ ಬರ್ತಿಲ್ಲ ಇಲ್ಲಿ. ಓಕೆನಾ? ಆಕ್ಚುಲಿ ಟ್ರಿಪ್ ಕಂಪ್ಲೀಟ್ ಆದ ನಂತರ ಕಂಪ್ಲೀಟ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಈ ಫೇರ್ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಳ್ಳೋದು. ಅಲ್ಲ ಮೇಡಮ್ ಇದು ಮುಂಚೆನೇ ಹೇಳ್ಬೇಕಲ್ಲ ನೀವು. ಅಲ್ಲ ಮುಂಚೆನೇ ಹೇಳ್ಬೇಕಲ್ಲ, ನಾವು ಅವ್ರ ಕೈಯಾಗ ಪ್ರಾಡಕ್ಟ್ ಕೊಡೋಕೆ ಮುಂಚೆನೇ ಅಮೌಂಟ್ ಇಸ್ಕೊಂಡ್ಬಿಟ್ಟು ಪ್ರಾಡಕ್ಟ್ ಕೊಡ್ತೀವಿ. ನೀವು ಅದು ಕೊಟ್ಟ ಮೇಲೆ ಅಮೌಂಟ್ ಇಸ್ಕೊಂಡ್ರೆ ಯಾವ ಥರ ಮೇಡಮ್ ಇದು? ಖಂಡಿತ ಅರ್ಥ ಆಗ್ತಿದೆ ಸರ್, ಬಟ್ ಇದು ಆಲ್ರೆಡಿ ಅಪ್ಡೇಟ್ ಇದೆ ಅಲ್ಲ ಸರ್, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವಾ ಕಲೆಕ್ಟ್ ಮಾಡ್ಕೊಳ್ಳೋದು. ಅದೇ ಮೇಡಮ್ ನಾನು ಕಸ್ಟಮರ್ ಕೇರ್ ಕಾಲ್ ಮಾಡಿದ್ದೆ, ಏನು ಮಾಡಿದ್ದಿಲ್ಲ ಹೇಳ್ತಿರ್ತೀವಲ್ಲ ಸರ್. ಆಕ್ಚುಲಿ ಅಂಡರ್ ಪೇಮೆಂಟ್ ಬಂದಾಗ ತುಂಬಾ ದಿನದಿಂದಾನೇ ತಿಳಿಸ್ಕೊಡ್ತಿರ್ತೀವಲ್ಲ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಸರ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಎವ್ರಿ ಟೈಮ್ ನಾವು ಅಂಡರ್ ಪೇಮೆಂಟ್ ಈ ತರ ಆದಾಗ ತಿಳಿಸ್ಕೊಡ್ತಿರ್ತೀವಿ. ಅಲ್ಲ ಮೇಡಮ್ ಒಂದ್ ನಿಮಿಷ ಇರಿ, ನಾ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ದೆ ಇದಕ್ಕೆ ಮುಂಚೆ, ಟ್ರಿಪ್ ಎಂಡ್ ಮಾಡಕ್ ಮುಂಚೆ. ಓಕೆನಾ? ಅವ್ರು ಏನಾದ್ರು ನೀವು ಟ್ರಿಪ್ ಎಂಡ್ ಮಾಡಿ ಕಸ್ಟಮರ್ ಸೇವ್ ಮಾಡ್ತಾರೆ ಅಂತಂದ್ರು. ಓಕೆ. ಅವ್ರ ಮಾತು ಕೇಳ್ಬಿಟ್ಟು ಟ್ರಿಪ್ ಎಂಡ್ ಮಾಡಿದ್ವಿ. ಈಗ ಅವ್ರ ಫೋನ್ ತೆಗಿತಾ ಇಲ್ಲ, ನಮ್ಮ ಫೋನ್ ತೆಗಿತಾ ಇಲ್ಲ ಅವರು. ನೀವೇ ತಾನೇ ಹೇಳಿದ್ರು ಟ್ರಿಪ್ ಎಂಡ್ ಮಾಡಿ ಅಂತ ಹೇಳ್ಬಿಟ್ಟು. ನೀವು ಟ್ರಿಪ್ ಎಂಡ್ ಮಾಡಿಲ್ಲ ಹೇಳಿದ್ರಿ, ನಾನು ಹಂಗೆ ಲೆವೆಲ್ ಇರ್ತಿದ್ದೆ. ಅವ್ರು ಯಾವಾಗ ಪೇ ಮಾಡ್ತಾರೆ ಅವ್ರಿಗೆ ವೇಟಿಂಗ್ ಚಾರ್ಜ್ ಬೀಳ್ತಿತ್ತು ಕಟ್ಟಮಟ. ಖಂಡಿತ ಅರ್ಥ ಆಗ್ತಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ ಸರ್, ಖಂಡಿತ ಅರ್ಥ ಆಗ್ತಿದೆ. ನಿಮ್ಗೆಲ್ಲ ಅರ್ಥ ಆಗುತ್ತೆ, ಅದನ್ನ ಸಾಲ ಮಾಡ್ತಾ ಇಲ್ಲಲ್ಲ ನೀವು. ರೆಸ್ಪಾನ್ಸ್ ಮಾಡ್ತಿಲ್ಲ, ದಯವಿಟ್ಟು ತೊಂದರೆಗೆ ಕ್ಷಮಿಸಿ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಸರ್ ಕಲೆಕ್ಟ್ ಮಾಡ್ಕೊಳ್ಳೋದು, ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದೇ ಮೇಡಮ್, ಇವಾಗ ಪ್ರಾಡಕ್ಟ್ ಇದ್ರೆ ಹೆಂಗಾದ್ರು ನಾನು ಮನೆಗೆ ಎತ್ಕೊಂಡು ಹೋಗಿದ್ದೆ, ಅವರು ಬೇಕಂತ ಫೋನ್ ಮಾಡ್ಬಿಟ್ಟು ಇಸ್ಕೊತಿದ್ರು. ಪ್ರಾಡಕ್ಟ್ ಇಲ್ಲ ಏನಿಲ್ಲ ಅಂದ್ರೆ ನಾನು ಏನ್ ಮಾಡೋದಿಲ್ಲಿ? ಕಾಂಟ್ಯಾಕ್ಟ್ ಮಾಡಿ ಕಲೆಕ್ಟ್ ಮಾಡ್ಕೋಬಹುದು ಸರ್.